ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SHP ಹಾಸ್ಟೆಲ್ಸ್ ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ, ಹಾಸ್ಟೆಲ್ ಅಪ್ಲಿಕೇಶನ್ ಆದರೆ ಯಾವಾಗ ಬಿಡ್ತಾರೆ, ಒಂದು PG ಸ್ಟೂಡೆಂಟ್ಸ್ಗೆ ಹಾಗೆ ಒಂದು ಟೆಕ್ನಿಕಲ್ ಕೋರ್ಸಸ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು BCM ಎಸ್ಪೆಷಲಿ BCM ಸ್ಟೂಡೆಂಟ್ಸು ಹಾಸ್ಟೆಲ್ಸು ಯಾವಾಗ ಬಿಡ್ತಾರೆ ಅಂತ ಆದರೆ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು BCM ಹಾಸ್ಟೆಲ್ಸು ನೋಡೋದಾದರೆ, ಈಗಾಗಲೇ ಪ್ರೀವಿಯಸ್ ಆಗಿ ಒಂದು 4/9/2024 ನಾನು ಪ್ರೀವಿಯಸ್ ಆಗು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಬಿಟ್ಟಾಗ ಒಂದು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೆ. ಆಗ ಸುಮಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಹಾಗೆ ಈಗ ಇನ್ನೂ KCET ಬರೀತಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅನೇಕ ಪ್ರೊಫೆಷ್ನಲ್ ಕೋರ್ಸಸ್ಸು, ಹಾಗೆ ಟೆಕ್ನಿಕಲ್ ಕೋರ್ಸಸ್ಸು, ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು BCM ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತೆ ಯಾವಾಗ ಓಪನ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ನೋಡಿ, ಈಗ KCET ಎಲ್ಲ ಕೌನ್ಸಿಲಿಂಗ್ ನಡೀತಿದೆ. ಸೊ ಅವ್ರಿಗೂ ಅಡ್ಮಿಷನ್ ಎಲ್ಲ ನಡೆಯೋದು ಲೇಟ್ ಆಗುತ್ತೆ. ಅದರಿಂದ ನಿಮಗೆ ಅಕ್ಟೋಬರ್ 2nd ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲ ಅಕ್ಟೋಬರ್ 1st ವೀಕಲ್ಲಿ ಬಿಡ್ಬೋದು. ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನು ಯಾರೆಲ್ಲ BEd ಆಗಿರ್ಬೋದು, ಪ್ರೊಫೆಷ್ನಲ್ ಕೋರ್ಸಸ್ಸು, LLB ಈ ಥರ ಕೋರ್ಸಸ್ಗೆ ಪ್ರೀವಿಯಸ್ ಆಗಿ ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಬಿಟ್ಟಾಗ ಅಲೋ ಮಾಡಲಿಲ್ಲ ಅಂತಲೂ ಸುಮಾರು ವಿದ್ಯಾರ್ಥಿಗಳಾದರೆ ಮೆಸೇಜ್ ಮಾಡ್ತಿದ್ರು. ನೋಡಿ, ನಿಮಗೆ ಪ್ರೊಫೆಷ್ನಲ್ ಕೋರ್ಸಸ್ಸು, ಟೆಕ್ನಿಕಲ್ ಕೋರ್ಸಸ್ಗೆ ಅಂತಲೇ, ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಒಟ್ಟಿಗೆ ನಿಮ್ಮ ಇಬ್ಬರಿಗೂ ಒಟ್ಟಿಗೆ ಆದರೆ ಒಂದು ಸರಿ ಮತ್ತೆ ಅಪ್ಲಿಕೇಶನ್ ಆದರೆ ಓಪನ್ ಮಾಡ್ತಾರೆ. ನಾನು ಆವಾಗಾದರೆ ಬಿಟ್ಟಿದ ತಕ್ಷಣ ನಾನು ಅಪ್ಡೇಟ್ ಆದರೆ ಮಾಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಯಾರಾದರೂ ಇನ್ನೂ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಉಳ್ಕೊಂಡಿದ್ದರೆ BCM ಹಾಸ್ಟೆಲ್ಸ್ಗೆ ನಾನು ಪ್ರಿವಿಯಸ್ ಆಗಿ ಅಪ್ಡೇಟ್ ಮಾಡಿದಾಗ ಅಪ್ಲೈ ಮಾಡದಿರೋ ಇರುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ನೀವು ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರಲ್ಲಿ ಅಪ್ಲಿಕೇಶನ್ಸ್ ಆದರೂ ಓಪನ್ ಇದೆ, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಓಪನ್ ಇದೆ, ಅಂದರೆ ST ಹಾಸ್ಟೆಲ್ಸು. ಹಾಗೆ ನೀವಾದರೆ ಇಲ್ಲಿ ಗಮನಿಸ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು SC ಯಾರಾದರೂ ಇದ್ದರೆ ಅವರು. ಅದ್ರ ಜೊತೆಗೆ ಯಾರೆಲ್ಲ BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳು ಕೂಡ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆಲ್ಲ ನೀವು ಅಪ್ಲಿಕೇಶನ್ ಆದರೆ ಅರ್ಜಿ ಸಲ್ಲಿಸ್ಬೋದು. ನಿಮಗೂ ಒಂದು 25% ಸೀಟ್ಸ್ ಆದರೆ ರಿಸರ್ವೇಷನ್ ಆದರೆ ಇರುತ್ತೆ. BCM ಹಾಸ್ಟೆಲ್ಸಲ್ಲಿ SC ST ವಿದ್ಯಾರ್ಥಿಗಳಿಗೂ 25% ರಿಸರ್ವೇಷನ್ ಇರುತ್ತೆ. ಅಲ್ಲಿ 25-75 ರೇಷೋ ಅಲ್ಲಿ ಆದರೆ ಸೀಟ್ಸ್ ಆದರೆ ಅಲಾಟ್ ಮಾಡ್ತಾರೆ. ನಿಮಗೂ ಬೋತ್ SC ST ಹಾಸ್ಟೆಲ್ಗೂ BCM ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು, ಹಾಗೆ BCM ಹಾಸ್ಟೆಲ್ಸ್ಗೆ SC ST ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ನೀವು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ತೀರಾ, ನೀವು ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಆದರೆ ಸಲ್ಲಿಸ್ಬೋದು. ನೋಡ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಆದರೆ ಓಪನ್ ಇದೆ. ಈಗ 30/9/2024 ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಮಾಡಿ. ಇದ್ರ ಜೊತೆಗೆ ಯಾರಾದರೂ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ 30/9/2024 ಪೋಸ್ಟ್ ಮೆಟ್ರಿಕ್ ಓಪನ್ ಇದೆ. ಹಾಗೆ ಪ್ರೀ ಮೆಟ್ರಿಕ್ ಕೂಡ ಒಂದು 30/9/2024 ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಯಾರಾದರೂ ಬಿಲೋ SLC ವಿದ್ಯಾರ್ಥಿಗಳು ಯಾರಾದರೂ ಇದ್ದರೂ ನೀವಾದರೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಯಾರಾದರೂ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸು ಅಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ಅಪ್ ಟು ಅಕ್ಟೋಬರ್ 5ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಸ್ಕಾಲರ್ಶಿಪ್ಸು ಅಪ್ಲೈ ಮಾಡೋ ವಿದ್ಯಾರ್ಥಿಗಳು ನೀವು ಒಟ್ಟಿಗೆ ಒಂದು ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕಿ ಮಾಡಿದರೆ ನಿಮಗೆ ಒಂದು ಎಕ್ಸ್ಟ್ರಾ ಒಂದು 15,000 ಆದರೆ ಬರೋ ಚಾನ್ಸಸ್ ಆದರೆ ಇರುತ್ತೆ. ಪ್ರೀವಿಯಸ್ ಆಗಿ ಗೌರ್ಮೆಂಟ್ ಅದನ್ನು ನಿಲ್ಲಿಸಿತ್ತು, ಈಗ ಮತ್ತೆ ಏನೋ ಕೊಡ್ತೀರಿ ಅಂತಿದ್ದಾರೆ. ನೋಡ್ಬೋದು, 1,500 ರೂಪಾಯಿ ಒಂದು ಪರ್ ಮಂತ್ ಅಂತ ಯಾರಿಗೆಲ್ಲ ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಹಾಸ್ಟೆಲ್ ಸೀಟ್ ಸಿಗಲಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು 15,000 ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಒಂದು SSP ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳಿಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಎಕ್ಸ್ಟ್ರಾ ಅಮೌಂಟು ಫೀಸ್ ಕನ್ಸೆಷನ್ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ಆದರೆ ಬರುತ್ತೆ. ಇದ್ರ ಬಗ್ಗೆ ನಾನು ಹಾಸ್ಟೆಲ್ ವೀಡಿಯೋ ಮಾಡಬೇಕಾದ್ರೆ ಸ್ಕಾಲರ್ಶಿಪ್ ವೀಡಿಯೋ ಮಾಡಬೇಕಾದ್ರೆ ನಾನು ಡೀಟೇಲ್ಡಾಗಿ ಒಂದು ಸರಿ ಹತ್ರ ತಿಳಿಸ್ಕೊಡ್ತೀನಿ. ಈಗ ಜಸ್ಟು ಇನ್ಫಾರ್ಮೇಷನ್ಗಾದರೆ ಹೇಳ್ತಿದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಹಾಸ್ಟೆಲ್ಸ್ಗೆ ಈಗ ನೋಡ್ಬೋದು, ಡಿಪಾರ್ಟ್ಮೆಂಟ್ಸಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ಮೈನಾರಿಟೀಸ್ಗೆ ಓಪನ್ ಇದೆ. ನೀವು ಅದರ ಅಪ್ಲೈ ಮಾಡ್ಬೋದು. ಇನ್ನು BCM ಹಾಸ್ಟೆಲ್ಸ್ಗೆ ನಾನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಿರೋ ವಿದ್ಯಾರ್ಥಿಗಳಾದರೆ ನೀವು ಅಪ್ ಟು ಅಕ್ಟೋಬರ್ 2nd ವೀಕ್ವರೆಗೂ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಬಿಟ್ಟ ತಕ್ಷಣ ಆದರೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR updates for more educational and scholarship related updates.